ಇವತ್ತು ಎಲ್ಲರಿಗೂ ಒಂದು ಗೋಮಾಳ ಆಗಿದೆ. ಆಮೇಲೆ ಅಸಡ್ಡೆತನಕ್ಕೆ ಕನ್ನಡ ಚಿತ್ರರಂಗ ತಳ್ಳೊಡ್ಡಿದೆ. ಈ ವಿಚಾರವಾಗಿ ಕಮಲಾಸನರ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ. ಈ ಕೋರ್ಟ್ನಲ್ಲಿ ಇನ್ನೂ ಆ ಕಮಲಾಸನರವರ ಒಂದು ಉದ್ದಟತನದ ಹೇಳಿಕೆ ಇವತ್ತು ಕನ್ನಡ ಚಿತ್ರರಂಗ ಮತ್ತು ಕನ್ನಡದ ಇತಿಹಾಸವನ್ನು ತಿರ್ಚುವಂಥ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಚಾರದ ಬಗ್ಗೆ ತಾವೇನು ನಿರ್ಧಾರ ತಗೊಂಡಿದ್ದೀರಾ, ಅದ್ರ ಜೊತೆಗೆ ಉಪ್ಪು ಖಾರ ಹಾಕೋದಕ್ಕೆ ಒಬ್ಬ ಅವಿವೇಕಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ, ಆ ರಾಮ್ ಗೋಪಾಲ್ ವರ್ಮಾ ಕನ್ನಡದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡೋದಕ್ಕೆ ಅವನಿಗೆ ಎಷ್ಟು ಧೈರ್ಯ ಅಂತಕ್ಕಂಥ ವಿಚಾರವನ್ನು ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ಈ ವಿಚಾರವಾಗಿ ತಕ್ಷಣದಿಂದ ಹಿಂದಿ ಚಿತ್ರರಂಗವೇ ಅದನ್ನು ಖಂಡಿಸಬೇಕು. ಯಾಕೆಂತೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಕೇವಲ ಕಲಾವಿದ ಅಲ್ಲ, ಕರ್ನಾಟಕದ ಶಕ್ತಿ, ಕನ್ನಡದ ಶಕ್ತಿ. ಕನ್ನಡ ಚಿತ್ರರಂಗದ ಇವತ್ತಿನ ಅಸ್ತಿತ್ವಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಅಪಾರವಾಗಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥ ಮೇರು ನಟನನ್ನು ಅವಮಾನ ಮಾಡಿರ್ತಕ್ಕಂಥ ರಾಮ್ ಗೋಪಾಲ್ ವರ್ಮರವರನ್ನು ನೀವು ಈ ಕ್ಷಣದಿಂದ ಆತನ ಮುಂದಿನ ಎಲ್ಲ ಚಿತ್ರಗಳು ಕೂಡ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೂ ಕೂಡ ಪ್ರದರ್ಶನ ಆಗಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದು ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆಯ ವಿನಂತಿಯಾಗಿದೆ. ಈ ವಿಚಾರವಾಗಿ ನೀವು ಮಾಧ್ಯಮಗಳಿಗೆ ಹೇಳಬೇಕು. ಕನ್ನಡ ಚಿತ್ರರಂಗ ಏನು ಎಲ್ರಿಗೂ ಅಷ್ಟೊಂದು ಕೇವಲವಾಗಿ ಕಾಣ್ತಾ ಇದೆಯಾ? ಕನ್ನಡದ ಕೊಡುಗೆ ಈ ದೇಶಕ್ಕೆ ಎಷ್ಟಿದೆ? ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳನ್ನು ನೋಡಿಕೊಂಡು ಪ್ರವಾಸಿಗಳು, ಹಿಂದಿಯವರು, ತಮಿಳವರು, ತೆಲುಗಿನವರು ಎಲ್ಲರೂ ಕೂಡ ನಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಅವ್ರು ಸಿನಿಮಾ ಮಾಡುವಂಥ ಸ್ಥಿತಿ ಇತ್ತು. ಆತ ಬಂದಿರೋದು ಈಗ 90ರ ಹಾದಿಯಲ್ಲಿ. ಇವತ್ತು ರಾಮ್ ಗೋಪಾಲ್ ವರ್ಮಾ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ. ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನು ನೋಡಿಕೊಂಡು ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನು ರೀಮೇಕ್ ಮಾಡಿ ರಾಜ್ಕುಮಾರ್ ಅವರು ಹೆಸರು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅವಿವೇಕಿತನದ ಮಾತುಗಳನ್ನು ಆಡಿದ್ದಾರೆ. ಈ ವಿಚಾರವಾಗಿ ನೀವು ಕೇವಲ ರಾಮ್ ಗೋಪಾಲ್ ವರ್ಮಾ ಅಲ್ಲ, ಆ ಒಂದು ಸಮುದಾಯ ಏನಿದೆ, ಆ ಉದ್ದಟತನದ ಸಮುದಾಯವನ್ನು ನೀವು ಖಂಡಿಸಬೇಕು. ತಕ್ಷಣ ಪತ್ರ ಬರೆದು ಇದನ್ನು ಯಾವ ರೀತಿ ನೀವು ತಡೆಗಟ್ತೀರಾ, ಕನ್ನಡ ಚಿತ್ರರಂಗವನ್ನು ಸಂರಕ್ಷಣೆ ಮಾಡ್ತೀರಾ ಅಂತಕ್ಕಂಥದ್ದನ್ನು ಮಾಧ್ಯಮಕ್ಕೆ ತಿಳಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಈಗಾಗಲೇ ಆ ಯಪ್ಪ ಏನು ಮಾತಾಡಿದನಲ್ಲ, ಖಂಡಿತವಾಗಿ ಅವನ್ನ ಖಂಡಿಸಿದ್ವಿ. ಯಾವುದೇ ರೀತಿಯ ಅವ್ರಿಗೆ ಮುಲಾಜಿಲ್ದೇನೆ ಖಂಡನೆ ಮಾಡಿದ್ವಿ. ಆ ಯಪ್ಪನ ಒಂದು ಮೂಲ ಗುಂಪಾಗಿ ಮಾಡಿಟ್ಟಿದ್ದಾರೆ. ಇವತ್ತಿನ ದಿನ ಯಾರು ಇಂಡಸ್ಟ್ರಿಯಲ್ಲಿ ಸೇರಿಸ್ತಾ ಇಲ್ಲ. ಅಲ್ಲಿ ಆ ಕಡೆ ಹಿಂದಿನಲ್ಲಿ ಇಲ್ಲ, ಈ ಕಡೆ ತೆಲುಗಲ್ಲಿ ಇಲ್ಲ, ಯಾವ ಭಾಷೆಯಲ್ಲಿ ಅವ್ರಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ಅವನೊಬ್ಬ ಮೂರ್ಖ, ಹುಚ್ಚಿನಂಗೆ ಆಡ್ತಾನೆ. ಇದ್ದಕ್ಕೆ ತಗನೆ ದೇವರೇ ಇಲ್ಲ ಅಂತೇಳಿ ದೇವ್ರ ಮೇಲೆ ಅಲಿಗೇಷನ್ ತರ್ತಾನೆ. ಇದ್ದಕ್ಕೆ ತಗನೆ ಹೆಣ್ಮಕ್ಳ ಮೇಲೆ ತಗೊಂಡ್ಬಿಡ್ತಾನೆ. ಹೆಣ್ಮಕ್ಳು ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಾನೆ. ಅವ್ನು ಏನು ಮಾಡಿದಾರಂದರೆ ನೋಡಿ 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 ಅವನ ಹುಚ್ಚತನನ ಯಾರು ಕರೀತಾನೇ ಇಲ್ಲ. ಇವತ್ತಿನ ದಿನ ಮೂಲ ಗುಂಪಾಗಿದ್ದಾನೆ. ನಾವು ಯಾವುದೋ ಒಂದು ಸಣ್ಣ ಹೇಳಿಕೆ ಕೊಟ್ಟ ಅಂತೇಳಿ ಅವನ್ನ ನಾವಿಲ್ಲಿ ದೊಡ್ಡವನು ಮಾಡೋದು ಬೇಡ ಅಂತೇಳಿ ನನ್ನಾದ್ರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನ ಬಗ್ಗೆ ಮಾತಾಡಿ ಅವನು ದೊಡ್ಡವನು ಮಾಡೋದು ಬೇಡ ಅಂತ ಸರ್. ಯಾರೊಬ್ಬ ವ್ಯಕ್ತಿ ಸರ್, ಯಾರೋ ಒಬ್ಬ ವ್ಯಕ್ತಿ ಸರಿಯಾದವನು ಹೇಳಿಕೆ ಕೊಟ್ರೆ ಅದಕ್ಕೆ ನಾವು ಸ್ಪಂದಿಸಿದೆ, ನಮಗೂ ಗೌರವ ಇರುತ್ತೆ. ಅವನು ಯಾರು ಸರ್? ಅವನು ನಮ್ಮ ರಾಜ್ಕುಮಾರ್ ಸರ್ ಅಂತ ಮಾತಾಡೋಂಥ ಹಕ್ಕು ಅವನಿಗಿದೆಯಾ? ಆ ರೇಂಜಿಗೆ ಬೆಳೆದವನ ಅವನು. ಅವ್ರ ಬಗ್ಗೆ ಇವನಿಗೆ ಏನು ಗೊತ್ತಿದೆ ಅಂತ ಮಾತಾಡ್ತಾನೆ. ಅಂಥವನ್ನ ನಾವು ಅಂಥವನ್ನ ಬಗ್ಗೆ ನಾವು ಮಾತಾಡಿದ್ವಿ ಎಷ್ಟು ಸರಿ ಅನ್ನೋದು ನನ್ನ ವಾದ ಅಷ್ಟೇ. ಅವನು ಸಣ್ಣವನು ದೊಡ್ಡವನಂತಲ್ಲ, ಎಲ್ಲ ಅವನ್ನ ಮೂಲಕ್ಕೆ ತಳ್ಳಿಬಿಟ್ಟಿದ್ದಾರೆ. ಯಾರು ಅದನ್ನೆಲ್ಲ ನಾವು ಹೇಳೋದಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಯಾವನೇ ಪರಭಾಷಿಗ ಮಾತಾಡಿದ್ರೆ ಅದನ್ನ ನಾವು ಧಿಕ್ಕರಿಸ್ತೀವಿ. ಅವ್ನು ಸಣ್ಣವನು ದೊಡ್ಡವನು ಅದೆಲ್ಲ ಇಲ್ಲ. ಖಂಡಿತವಾಗಿ ಅದನ್ನ ಖಂಡಿಸಿದ್ವಿ. ಅಲ್ಲ ಅಧ್ಯಕ್ಷರೇ, ಆಲ್ರೆಡಿ ಖಂಡಿಸಿದ್ವಿ. ಇಲ್ಲಮ್ಮ